ಹಾಯ್ ಗಾಯ್ಸ್, ಇವತ್ತು ಒಂದಷ್ಟು ಕೆಲಸಗಳಿದೆ, ಅದಕ್ಕೆ ಹೊರಗಡೆ ಬಂದಿದ್ದೀವಿ. ಮೊದಲನೇ ಕೆಲಸ ಏನಪ್ಪ ಅಂತಂದರೆ ಪುನರ್ವಂಗೆ ಸೋಪು ಮತ್ತು ಶಾಂಪೂ ಅದೆಲ್ಲ ಖಾಲಿಯಾಗಿತ್ತು. ಅದೆಲ್ಲದನ್ನು ತೊಗೊಂಬರೋಣ ಅಂತಂದ್ಬಿಟ್ಟು ಫಸ್ಟು ಮೆಡಿಕಲ್ ಶಾಪಿಗೆ ಹೋದ್ವಿ. ಅಲ್ಲಿಂದ ನೆಕ್ಸ್ಟ್ ಮೆಡಿಕಲ್ ಶಾಪಲ್ಲಿ ಅದೆಲ್ಲ ತೊಗೊಂಡಾದಮೇಲೆ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಕೆಲಸ ಏನಪ್ಪ ಅಂತಂದರೆ ನನ್ನ ಸಿಮ್ಮನ್ನ ಪೋರ್ಟ್ ಮಾಡಿಸ್ಬೇಕಿತ್ತು. ನನಗೆ ತುಂಬ ನೆಟ್ವರ್ಕ್ ಇಶ್ಯೂ ಇತ್ತು ಇಲ್ಲಿ. ಎಷ್ಟೊಂದು ವೀಡಿಯೋಸ್ ಮಾಡಿ ಇಟ್ಕೊಂಡಿದ್ದೀನಿ ಗೊತ್ತಾ, ಎಡಿಟ್ ಮಾಡಿ ಎಲ್ಲ ಅಪ್ಲೋಡ್ ಮಾಡಬೇಕು ಆ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆದರೆ ಅಪ್ಲೋಡ್ ಮಾಡೋದಕ್ಕೆ ನನಗೆ ಇಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ಒಂದು ವೀಡಿಯೋ ಅಪ್ಲೋಡ್ ಮಾಡೋದಕ್ಕೆ 2 ದಿನ ಬೇಕಾಗುತ್ತೆ. ಒಂದೊಂದು ಸಲ ಅರ್ಧ ಅಪ್ಲೋಡ್ ಆಗಿರುತ್ತೆ, ಮಧ್ಯೆ ಕ್ಯಾನ್ಸಲ್ ಅಂತ ಆಗಿಬಿಡುತ್ತೆ. ಈ ಥರ ಆಗ್ತಿತ್ತು. ಹಾಗಾಗಿ ಅಷ್ಟು ದಿವಸದಿಂದ ನಾನು ಸರಿಯಾಗಿ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡೋಕ್ಕೆ ಆಗಿರಲಿಲ್ಲ. ಅದಕ್ಕೆ ಫೈನಲಾಗಿ ಡಿಸೈಡ್ ಮಾಡಿಕೊಂಡೇ ಬಿಟ್ಟೆ. ಆ್ಯಕ್ಚುಲಿ ನಂದು ಜಿಯೋ ಸಿಮ್ ಇದ್ದಿದ್ದು ಏರ್ಟೆಲ್ಲಿಗೆ ಪೋರ್ಟ್ ಮಾಡ್ಕೊಂಬಿಡೋಣ. ಅದು ಅಟ್ಲೀಸ್ಟ್ ಅದಾದರೂ ಒಂಚೂರು ಅದಕ್ಕಿಂತ ಬೆಟರ್, ಒಂಚೂರು ಚೆನ್ನಾಗಿ ಸಿಗುತ್ತೆ ಅಂತ ಅಂದ್ಬಿಟ್ಟು. ಜಿಯೋ ಆ್ಯಕ್ಚುಲಿ ಚೆನ್ನಾಗೇ ಸಿಗುತ್ತೆ ನೆಟ್ವರ್ಕು, ಬಟ್ ಒಂದೊಂದು ಪ್ಲೇಸಲ್ಲಿ ತುಂಬ ಪ್ರಾಬ್ಲಮ್ ಕೊಡುತ್ತೆ. ಹಾಗಾಗಿ ನಾನು ಏರ್ಟೆಲ್ಗೆ ಪೋರ್ಟ್ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಡಿಸೈಡ್ ಮಾಡ್ಕೊಂಡು ಇವತ್ತು ಹೊರಟಿದ್ದೀವಿ ಪೋರ್ಟ್ ಮಾಡಿಸೋದಕ್ಕೆ ಅಂತ. ಸಿಕ್ಕಾಪಟ್ಟೆ ಟ್ರಾಫಿಕ್ಕು, ನಾವು ಬಂದಿದ್ದು ಸಂಜೆ, ಹಾಗಾಗಿ ಹೆವಿ ಟ್ರಾಫಿಕ್ಕು. ಮತ್ತು ಅದನ್ನು ಏರ್ಟೆಲ್ ಆಫೀಸ್ನ ಹುಡ್ಕೋದಕ್ಕೆ ನಾವು ಹೆಚ್ಚು ಕಡಿಮೆ ಅರ್ಧ ಮಾಲೂರು ಸುತ್ತಬಿಟ್ಟಿದ್ದೀವಿ. ಎಲ್ಲಿದೆ ಏನು ಒಂದು ಗೊತ್ತಿಲ್ಲ ನಮಗೆ. ಸಣ್ಣ ಪುಟ್ಟ ಅಂಗಡಿಗಳಿಗೆ ಹೋದರೆ, ಮೊಬೈಲ್ ಶಾಪಿಗೆ ಹೋದರೆ ಇಲ್ಲ ಪೋರ್ಟ್ ಮಾಡಲ್ಲ, ನೀವು ಏರ್ಟೆಲ್ ಆಫೀಸ್ಗೆ ಹೋಗಬೇಕು ಅಂತ ಹೇಳಿದ್ರು. ಹಾಗಾಗಿ ಕೊನೆಗೂ ಏರ್ಟೆಲ್ ಆಫೀಸ್ನ ಹುಡುಕಿ ಎಲ್ಲ ಬೇರೆ ಸಿಮ್ ಎಲ್ಲ ತೊಗೊಂಡು, ಅದು 3 ಡೇಸ್ ಆಗುತ್ತೆ ಇನ್ನು ಅಂದರು. ಇರಲಿ ಅಂದ್ಬಿಟ್ಟು ತೊಗೊಂಡು ಬಂದ್ವಿ. ಅಟ್ಲೀಸ್ಟ್ ಇನ್ಮೇಲಾದ್ರೂ ವಾರದಲ್ಲಿ 2 ವೀಡಿಯೋಸ್ ಆದರೂ ಪೋಸ್ಟ್ ಮಾಡಬೇಕು ಅಂತ, ಬುಧವಾರ ಮತ್ತು ಭಾನುವಾರ ಅಂತ ಅಂದ್ಕೊಂಡು ನಾನು ಮಾಡ್ತಾಯಿದ್ದೀನಿ. ನೋಡೋಣ ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಏನೋ ಗೊತ್ತಿಲ್ಲ ನನಗೆ. ಪುನರ್ವಂಗಂತೂ ಅವತ್ತು ಹಬ್ಬ, ಯಾಕಂದರೆ ಸುತ್ತಾಡಿದ್ನಲ್ಲ ಬೈಕಲ್ಲಿ, ಹೊರಗಡೆ ಮನೆಯಿಂದ ಆಚೆ ಬಂದು ಅದೇ ಖುಷಿ ಅವನಿಗೆ. ಆಮೇಲಿಂದ ಒಂದು ಮೈಕ್ ಬುಕ್ ಮಾಡಿದ್ದೆ ನಾನು ಅಮೆಝಾನಲ್ಲಿ. ಅದು ಯಾವ ಕಂಪ್ನಿದು, ಏನು ಬ್ರ್ಯಾಂಡೆಲ್ಲ, ಹೆಂಗೆ ಏನು ಅದೆಲ್ಲ ಡೀಟೇಲ್ಸ್ನ ನೀವೇ ಚೆಕ್ ಮಾಡಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ. ಅಕಸ್ಮಾತ್ ಏನಾದರೂ ನಾನು ಲಿಂಕ್ ಕೊಡೋದನ್ನ ಮರ್ತೋಗ್ಬಿಟ್ರೆ ನನಗೆ ಕಮೆಂಟ್ ಮಾಡಿ, ನಾನು ಬೇಕಿದ್ರೆ ಮತ್ತೆ ಎಡಿಟ್ ಮಾಡಿಬಿಟ್ಟು ಅದನ್ನು ಲಿಂಕ್ ಹಾಕ್ತೀನಿ. ಒಂದೊಂದು ಸಲ ಮರ್ತೋಗ್ಬಿಡುತ್ತೆ, ಎಡಿಟ್ ಮಾಡೋವಾಗ ನೆನಪಿರುತ್ತೆ, ಮತ್ತು ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡೋವಾಗ ಮರ್ತೋಗ್ಬಿಡುತ್ತೆ. ಹಾಗಾಗಿ ಹೊಸದಲ್ವ ನನಗೂ ಅದ್ರ ಬಗ್ಗೆ ಏನು ಎತ್ತ, ಅದನ್ನು ಹೆಂಗೆ ಇನ್ಸ್ಟಾಲ್ ಮಾಡ್ಕೊಬೇಕು, ಅದನ್ನು ಹೆಂಗೆ ಯೂಸ್ ಮಾಡಬೇಕು ಏನೂ ಗೊತ್ತಿರಲಿಲ್ಲ. ಸೊ ಅಲ್ಲಿ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟಿದ್ರಲ್ಲ, ಅದೆಲ್ಲ ನೋಡಿಕೊಂಡು ನಿಧಾನವಾಗಿ ಹೆಚ್ಚು ಕಡಿಮೆ ಅರ್ಧ ಮುಕ್ಕಾಲು ಗಂಟೆ ತೊಗೊಂತು. ಅದು ಯಾವುದೋ ಹೊಸ ಆ್ಯಪ್ ಬೇರೆ ಇನ್ಸ್ಟಾಲ್ ಮಾಡ್ಕೊಬೇಕಿತ್ತು. ಅದಕ್ಕೆ ಅದೇನು ಯೂಸ್ ಇಲ್ಲ ಅಂದ್ರೂ ಅದು ಫಸ್ಟ್ ಅದೆಲ್ಲ ಆಗಬೇಕಲ್ಲ, ಪ್ರೊಸೀಜರೆಲ್ಲ ಮಾಡಬೇಕಲ್ಲ. ಸೊ ಆ್ಯಪ್ ಇನ್ಸ್ಟಾಲ್ ಮಾಡಿಕೊಂಡು ಅದೆಲ್ಲ ಸೆಟ್ಟಿಂಗ್ಸ್ ಎಲ್ಲ ರೆಡಿ ಮಾಡ್ಕೊಂಡು ಆದಮೇಲೆ ಆ್ಯಕ್ಚುಲಿ ಅದು ವರ್ಕ್ ಆಯಿತು. ಆಮೇಲಿಂದ ಅದಕ್ಕೆ ಒಂದು ಮೈಕ್ ಕೊಟ್ಟಿರ್ತಾರೆ ಮತ್ತು ಒಂದು ಕನೆಕ್ಟ್ರ್ ಕೊಟ್ಟಿರ್ತಾರೆ. ಆ ಕನೆಕ್ಟ್ರನ್ನ ಅಲ್ಲಿ ತೋರಿಸ್ತಾ ಇದ್ದಾರೆ ನೋಡಿ, ಅದು ಮೊಬೈಲಿಗೆ ಕನೆಕ್ಟ್ ಮಾಡ್ಕೊಬೇಕು. ಆಮೇಲೆ ಮೈಕ್ದು ಸ್ವಿಚ್ನ ಆನ್ ಮಾಡಿಕೊಂಡ್ರೆ ಅದು 2 ಕೂಡ ಕನೆಕ್ಟ್ ಆಗುತ್ತೆ. ಸೊ ಆಮೇಲೆ ನಾನು ಚೆಕ್ ಮಾಡಿದೆ, ಸುಮ್ಮನೆ ಹಾಗೆ ರಾ ವೀಡಿಯೋಸ್ ಎಲ್ಲ ಮಾಡಿಬಿಟ್ಟು ವಾಯ್ಸ್ ಎಲ್ಲ ಹೆಂಗೆ ಬರುತ್ತೆ ಏನು ಅಂತ ಚೆಕ್ ಮಾಡಿದೆ. ಪರವಾಗಿಲ್ಲ, ಚೆನ್ನಾಗಿ ಬರುತ್ತೆ. ನಾನು ಕೊಟ್ಟಿರೋದು ಇದಕ್ಕೆ ಜಸ್ಟ್ 700 ರುಪೀಸ್ ಸಮಥಿಂಗ್ ಅಷ್ಟೇ. ನಂದು ವೀಡಿಯೋಸಲ್ಲಿ ಎಲ್ಲ ವೀಡಿಯೋಸಲ್ಲೂ ಪ್ರಾಬ್ಲಮ್ ಏನಂದರೆ ವಾಯ್ಸ್ ಸರಿಯಾಗಿ ಕೇಳಿಸಲ್ಲ ಅನ್ನೋದೇ ದೊಡ್ಡ ಪ್ರಾಬ್ಲಮ್ಮು. ನಿಮ್ಮ ಮೊಬೈಲಲ್ಲಿ ಸ್ವಲ್ಪ ವಾಲ್ಯೂಮ್ ಜಾಸ್ತಿ ಇಟ್ಕೊಂಡ್ರೆ ಮಾತ್ರ ಸರಿಯಾಗಿ ಕೇಳಿಸ್ತಿತ್ತು, ಇಲ್ಲಾಂದರೆ ಸರಿಯಾಗಿ ಕೇಳಿಸ್ತಿರ್ಲಿಲ್ಲ. ಹಾಗಾಗಿ ಮೈಕ್ ತರಿಸ್ಕೊಂಡೆ, ಬಟ್ ಅದನ್ನ ಯೂಸ್ ಮಾಡೋದನ್ನೇ ಮರ್ತ್ಕೊತಾ ಇದ್ದೀನಿ ನಾನು. ಆಮೇಲಿಂದ ನಾನು ಸಂಜೆ ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂತಂದ್ಬಿಟ್ಟು ಮೊಬೈಲಲ್ಲಿ ಹುಡುಕ್ತಾ ಇದ್ದೆ. ಆವಾಗ ಒಂದು ಸ್ನ್ಯಾಕ್ಸ್ ರೆಸಿಪಿ ಈಸಿಯಾಗಿರೋ ಅಂಥದ್ದು ಸಿಕ್ತು. ಅದೇನೋ ಅದ್ರ ಹೆಸರೆಲ್ಲ ಗೊತ್ತಿಲ್ಲ ನನಗೆ, ಬಟ್ ಟ್ರೈ ಮಾಡ್ತಾಯಿದ್ದೀನಿ. ಅದಕ್ಕೇನು ಬೇಕು ಅಂದರೆ 1 ಕಪ್ ರವೆ ಬೇಕು. 1 ಕಪ್ ರವೆನ ನಯಸ್ಸಾಗಿ ಪೌಡ್ರ್ ಮಾಡ್ಕೋಬೇಕು. ಬಟ್ ಆಮೇಲೆ ಗೊತ್ತಾಯಿತು ತುಂಬ ಅಂದರೆ ತುಂಬ ನಯಸ್ಸಾಗಿ ಪೌಡ್ರ್ ಮಾಡ್ಕೋಬೇಕಿತ್ತು. ಬಟ್ ನಾನು ಏನೋ ಅರ್ಧಂಬರ್ಧ ಮಾಡ್ಕೊಂಡಿದ್ದೆ ಅಷ್ಟೇ. ಬಟ್ ತುಂಬ ನಯಸ್ಸಾಗಿ ಮಾಡ್ಕೊಂಡಿದ್ರೆ ಇನ್ನೂ ಕ್ರಿಸ್ಪಿಯಾಗಿ ಸಖತ್ತಾಗಿ ಬರ್ತಿತ್ತು ಅಂತ ಆಮೇಲೆ ಅನ್ನಿಸ್ತು. ಸೊ ಅದೆಲ್ಲ ಪೌಡ್ರ್ ಮಾಡ್ಕೊಂಡಾದಮೇಲೆ ಅದಕ್ಕೆ ಸ್ಪೈಸಸ್ನ ಆ್ಯಡ್ ಮಾಡಬೇಕು. ಅದು ಎಷ್ಟು ಅದೆಲ್ಲ ಗೊತ್ತಿಲ್ಲ ನನಗೆ, ಮೆಜರ್ಮೆಂಟ್ ಕೇಳಬೇಡಿ. ನಾನು ಆ್ಯಕ್ಚುಲಿ ಇದು ಪುನರ್ವಂಗೋಸ್ಕರ ಮಾಡ್ತಾ ಇರೋದಲ್ವ, ಹಾಗಾಗಿ ಸ್ಪೈಸಸ್ ಎಲ್ಲ ತುಂಬ ಕಮ್ಮಿನೇ ಹಾಕ್ಕೊಂಡಿದ್ದೆ. ನಿಮಗೆ ಎಷ್ಟು ಬೇಕು ಟ್ರೈ ಮಾಡ್ತೀನಿ ಅಂದರೆ ನಿಮ್ಗೆ ಎಷ್ಟೆಷ್ಟು ಬೇಕೋ ಅಷ್ಟು ಜಾಸ್ತಿ ಬೇಕಾದರೂ ನೀವು ಹಾಕ್ಕೊಬೋದು. ಉಪ್ಪು ಮತ್ತು ಇನ್ನೇನು ಒಂಚೂರು ಗರಂ ಮಸಾಲ ಅಥವಾ
ಒಂಚೂರು ಏನೋ ಚಿಲ್ಲಿ ಪೌಡರು ಮತ್ತು ಒಂಚೂರು ಜೀರಿಗೆ ಪೌಡರು ಈ ಥರ ಸ್ಪೈಸಸ್ ಎಲ್ಲ ಹಾಕಿ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಬೇಕು. ಜೊತೆಗೆ ಒಂಚೂರು ಪೆಪ್ಪರ್ ಪೌಡರು, ಸ್ಪೈಸಿ ಜಾಸ್ತಿ ಬೇಕು ಅಂದರೆ ಅದು ಜಾಸ್ತಿ ಹಾಕ್ಕೊಳ್ಳಿ, ಕಡಿಮೆ ಬೇಕು ಅಂದರೆ ಕಮ್ಮಿ ಹಾಕ್ಕೊಳ್ಳಿ. ನಾನು ಕಮ್ಮಿನೇ ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ಬರೀ ಒಳಗಡೆದೇ ಫುಡ್ಗೆಲ್ಲ ಕೊಟ್ಟು ಅದೆಲ್ಲ ಅಭ್ಯಾಸ ಮಾಡೋ ಬದಲು ಈ ಥರ ಈಗ ರವೆ ಅದೇನು ಅನ್ಹೆಲ್ದಿ ಏನಲ್ಲ, ಈಗ ಮೈದಾ ಥರ ಅದೆಲ್ಲ ಏನಲ್ಲ ಅಲ್ವಾ. ಅದಕ್ಕೆ ನಾನು ಈ ಥರ ರವೆದು ಅಥವಾ ಗೋಧಿ ಹಿಟ್ಟದು, ಅಕ್ಕಿ ಹಿಟ್ಟದು ಈ ಥರದ್ದೇನಾದರೂ ಹುಡುಕ್ತಾ ಇರ್ತೀನಿ ಏನಾದರೂ ಮಾಡ್ಕೊಡೋದಕ್ಕೆ ಅಂತ. ನಾನು ಮನೆಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮೈದಾ ಹಿಟ್ಟನ್ನ ಅವಾಯ್ಡ್ ಮಾಡ್ತೀನಿ. ಹೊರ್ಗಡೆ ತಂದು ತಿನ್ನೋದು ಅಷ್ಟೇ. ಪುನರ್ವಂಗಂತೂ ಆದಷ್ಟು ಸಿಕ್ಕಾಪಟ್ಟೆ ಅವಾಯ್ಡ್ ಮಾಡಿದ್ದೀನಿ ನಾನು ಮೈದಾ ಹಿಟ್ಟು ಕೊಡೋದನ್ನು. ನನಗೆ ಇಷ್ಟ ಇಲ್ಲ ಮೈದಾ ಯೂಸ್ ಮಾಡೋದು, ಇನ್ನು ಅವನಿಗೆ ಹೆಂಗೆ ಕೊಡೋಕ್ಕಾಗತ್ತೆ ಅಲ್ವಾ. ಸೊ ಅದಕ್ಕೆ ನೋಡಿಕೊಂಡು ಚಪಾತಿ ಹಿಟ್ಟನ್ನು ಅದಕ್ಕೆ ಇವಾಗ ಕಲಿಸ್ಕೋಬೇಕು. ನಾನು ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೆ. ಅದೇನಾಯಿತು, ನೀರು ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟೆ. ಸೊ ತೆಳುವಾಗಿಬಿಡ್ತು. ಅದು ಲಟ್ಸೋದಕ್ಕೆಲ್ಲ ಸರಿ ಬರೋಲ್ಲ ತುಂಬ ತೆಳು ಆಗಿಬಿಟ್ರೆ. ಆಮೇಲೆ ಸಣ್ಣ ರವೆ ಬರುತ್ತಲ್ಲ, ಏನು ಚಿರೋಟಿ ರವೆ, ಆ ಚಿರೋಟಿ ರವೆನ ಇನ್ನೊಂದು ಸ್ವಲ್ಪ ಹಾಕಿ ಕಲಿಸ್ಕೊಂಡೆ. ಆವಾಗ ಅದು ಒಂದು ಹದಕ್ಕೆ ಬಂತು. ಇದೇನು ಮಾಡಬೇಕು ಈಗ? ಸ್ನ್ಯಾಕ್ಸ್ ಮಾಡಬೇಕು ಇದನ್ನು. ಸೊ ಕಲಸಿಟ್ಕೊಂಡಿರೋ ಹಿಟ್ಟನ್ನ ಇವಾಗ ಚಪಾತಿ ಮಾಡ್ತೀವಲ್ಲ ಆ ಥರ 2 ಉಂಡೆಗಳು ಮಾಡಿಕೊಂಡು, ಚಪಾತಿ ಅಷ್ಟೇ ಆದಷ್ಟು ತೆಳುಗೆ ಬಂದರೆ ತೆಳುಗೆ ಒತ್ಕೊಬೋದು. ನನಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾನು ಅದನ್ನು ಲಟ್ಟಿಸ್ಕೊಂಡೆ. ಸೊ ಸಂಜೆ ಹೊತ್ತು ಮಕ್ಕಳಿಗೆ ಮತ್ತು ನಮಗಾದರೂ ಅಷ್ಟೇ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಬಟ್ ಟೇಸ್ಟ್ ಅಂತೂ ಚೆನ್ನಾಗಿತ್ತು. ಮಿಸ್ ಮಾಡಲೇಬೇಡಿ, ನೀವು ಟ್ರೈ ಮಾಡಿ ಆಯಿತಾ. ಯಾಕಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹೊರ್ಗಡೆ ಫುಡ್ ತಂದು ತಿನ್ನಿಸೋ ಬದಲು ಈ ಥರದ್ದೇನಾದರೂ ಮನೇಲಿ ಮಾಡಿಕೊಟ್ರೆ ಅದು ಹೆಲ್ದಿಯಾಗೂ ಇರುತ್ತೆ ಮತ್ತು ಮಕ್ಕಳಿಗೆ ಅದು ರುಚಿನೂ ಸಿಗುತ್ತೆ, ಚೆನ್ನಾಗೂ ಇರುತ್ತೆ, ಅವರು ಖುಷಿ ಪಡ್ತಾರೆ. ಅವನಂತೂ ಸ್ನ್ಯಾಕ್ಸ್ ಅಂತ ಹೇಳ್ಬಿಟ್ಟು ಅದನ್ನೇ ಹೇಳ್ತಿದ್ದ, ಸ್ನ್ಯಾಕ್ಸ್ ಮಾಡು ಅಂತ ಅಂದ್ಬಿಟ್ಟು. ಬ್ಯಾಂಡ್ಲಿ ಎಲ್ಲ ಇದು ಬಾಣಲೆ ಇದು ತಗೊಂಡು ಇವಾಗ ಕಟ್ ಮಾಡೋಣ ಆಯಿತಾ. ಶೇಪ್ ಬೇಕಲ್ಲ ತಿನ್ನೋಕ್ಕೆ, ಅದಕ್ಕೆ. ಸೊ ಆಮೇಲೆ ಚೆನ್ನಾಗಿ ಲಟ್ಟಿಸ್ಕೊಂಡು ಆದಮೇಲೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಕಟ್ ಮಾಡ್ಕೊಳ್ಳೋದು. ಟ್ರಯಾಂಗಲ್ ಶೇಪ್ ಬೇಕಾ, ಇಲ್ಲ ಡೈಮಂಡ್ ಶೇಪಲ್ಲಿ ಬೇಕಾ, ಈ ಥರ ಯಾವ ಶೇಪ್ ಬೇಕು, ಸ್ಕ್ವೇರ್ ಬೇಕಾ, ಸರ್ಕಲ್ ಬೇಕಿದ್ರೂ ಮಾಡ್ಕೊಬೋದು. ಯಾವುದಾದ್ರೂ ಸಣ್ಣದು ಕ್ಯಾಪ್ ಇದ್ದರೆ ಅದರಲ್ಲಿ ಮಾಡ್ಕೊಬೋದು. ಆ ಥರ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಬೋದು. ನಾನು ಎರಡು ಥರ ಶೇಪಲ್ಲಿ ಕಟ್ ಮಾಡಿದೆ. ಒಂದನ್ನು ಡೈಮಂಡ್ ಶೇಪಲ್ಲಿ ಕಟ್ ಮಾಡಿದೆ, ಇನ್ನೊಂದನ್ನು ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡಿಕೊಂಡೆ. ಇವಾಗ 1-2 ಹಾಕಿ ಚೆಕ್ ಮಾಡಿದೆ. ಸೊ ಎಣ್ಣೆ ಕಾದಿತ್ತು, ಹಾಕ್ತಾಯಿದ್ದೀನಿ ಎಲ್ಲದನ್ನು. ಈ ಥರ ಎಲ್ಲನೂ ಎಣ್ಣೆಲಿ ಚೆನ್ನಾಗಿ ಫ್ರೈ ಆದಮೇಲೆ ಅದು ಒಂಚೂರು ಕಲರ್ ಬರಬೇಕು, ಗೋಲ್ಡನ್ ಕಲರ್ ಬರಬೇಕು. ಆಮೇಲಿಂದ ರೆಡಿ ಆಗಿದೆ ಅಂತಲೇ ಅರ್ಥ. ಮಾಡಾಯಿತು. ಬಿಸಿ ಹೇಗಿದೆ? ಓ ತುಂಬ ಚೆನ್ನಾಗಿದೆ. ತುಂಬ ಅಂದರೆ ಎಷ್ಟು? ಸೊ ಫೈನಲಿ ನೋಡಿ ಈ ಥರ ಬಂದಿದೆ ನೋಡೋದಕ್ಕೆ. ಅದಕ್ಕೆ ಸ್ವಲ್ಪ ಸಾಸ್ ಹಾಕ್ಕೊಂಡು ತಿಂದರೆ, ಟೊಮೆಟೊ ಕೆಚಪ್ ಏನಾದರೂ ಹಾಕ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಅವ್ನಿಗೇನು ಅದನ್ನು ಕೆಚಪ್ ಎಲ್ಲ ಕೊಡಲಿಲ್ಲ, ನಾನು ಹಾಕ್ಕೊಂಡು ತಿಂತಾಯಿದ್ದೆ ಅಷ್ಟೇ. ಬಟ್ ಟೇಸ್ಟ್ ಅಂತೂ ಚೆನ್ನಾಗಿತ್ತು. ಟ್ರೈ ಮಾಡಿ ಮಕ್ಕಳಿಗೆ ಬಾಕ್ಸಿಗೆ ಹಾಕೋದಕ್ಕೆ, ಸ್ಕೂಲಿಗೆ ಅದಕ್ಕೆಲ್ಲ, ಅಥವಾ ಸಂಜೆ ಮನೆಗೆ ಬಂದಾಗ ಮಾಡಿಕೊಡೋದಕ್ಕೆ ಅದಕ್ಕೆಲ್ಲ ಚೆನ್ನಾಗಿರುತ್ತೆ. ಕೌಂಟ್ ಮಾಡ್ತಿದ್ವಲ್ಲ ಅದೆಲ್ಲಿ? ಓಕೆ, 5 ಹೇಳೋಣ.
ನನಗೆ ಕಮೆಂಟಲ್ಲಿ ಕೆಲವರು ಕೇಳ್ತಾ ಇದ್ರಿ, ಪುನರ್ವಂಗೆ ಮನೆಯಲ್ಲೇ ನೀವು ಯಾವ ಥರ ಹೇಳ್ಕೊಡ್ತಾ ಇದ್ದೀರಾ ಅದೆಲ್ಲದನ್ನು ಅಂತ. ಅದನ್ನು ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಮೇ ಬಿ ನಿಮಗೂ ಅದು ಯೂಸ್ ಆಗ್ಬೋದು. ಮೊಬೈಲ್ ನೋಡ್ಬೇಡ ನೀನು, ಇಲ್ಲಿ ಬುಕ್ ನೋಡು. ಫ್ಲವರ್ ಅಲ್ವಾ, ರೋಸ್ ಅಲ್ವಾ ಇದು? ಎಷ್ಟು ರೋಸ್ ಇದೆ ಕೌಂಟ್ ಮಾಡು. 3 ಇಲ್ಲಿಗೆ ಒಂದು ಕಡೆಯಿಂದ ಕೌಂಟ್ ಮಾಡೋಣ ಈಗ. 1 ಆದಮೇಲೆ ಎಷ್ಟಿದೆ? ಎಷ್ಟಿದೆ ಕೌಂಟ್ ಮಾಡು. 1 ಟೋಟಲ್ ಎಷ್ಟಾಯಿತು? 1 2 3 4. ಮೇಲ್ಗಡೆ 3 ಕೆಳಗಡೆ 2 ಇದೆ. ಟೋಟಲ್ ಎಷ್ಟಾಯಿತು? 5 ಆಯಿತು. 5 ರೋಸಸ್. ಸ್ಟಾರ್ಟಿಂಗ್ ನಾನು ಯಾವಾಗ ಇದೆಲ್ಲ ಶುರು ಮಾಡಿದ್ದು ಅಂತ ಅಂದರೆ, ಇವನು 1.5 ವರ್ಷದ ಮಗು ಇದ್ದಾಗ ಆವಾಗ ನಾನು ಮೀಶೋದಲ್ಲಿ ಒಂದಷ್ಟು ಬುಕ್ಸ್ನ ತರಿಸ್ಕೊಂಡಿದ್ದೆ. ಆಲ್ಫಾಬೆಟ್ದು, ನಂಬರ್ಸ್ದು, ಅನಿಮಲ್ಸು, ಬರ್ಡ್ಸು, ಫ್ಲವರ್ಸ್ದು ಸೆಟ್ ಆಫ್ 12 ಬರುತ್ತೆ, ಅದನ್ನು ತರಿಸ್ಕೊಂಡಿದ್ದೆ. ಅದನ್ನು ಇಟ್ಕೊಂಡು ಅವನಿಗೆ ಹೇಳ್ಕೊಡೋದಕ್ಕೆ ಶುರು ಮಾಡಿದೆ ಸ್ಟಾರ್ಟಿಂಗಲ್ಲಿ ನಾನು. ಅಂದರೆ ಆವಾಗ ಅವನಿಗೆ ಮಾತಾಡೋಕ್ಕೆ ಬರ್ತಾ ಇರಲಿಲ್ಲ ಅಲ್ವಾ, ನಾನೇ ಹೇಳ್ತಿದ್ದೆ. ಇದು ಎಲಿಫ್ಯಾಂಟ್, ಇದು ಡೀರು, ಇದು ಟೈಗರ್, ಇದು ಲಯನ್ ಅಂತ. ಸೊ ಅವನು ಕೇಳಿಸ್ಕೊಂಡು ಅವನೇನು ಮಾಡ್ದ, ಆಮೇಲಿಂದ ಅವನೇ ಐಡೆಂಟಿಫೈ ಮಾಡೋಕ್ಕೆ ಶುರು ಮಾಡ್ದ. ಎಲಿಫೆಂಟ್ ಎಲ್ಲಿದೆ ತೋರಿಸು ಅಂದರೆ ತೋರಿಸ್ತಿದ್ದ, ಡೀರ್ ಎಲ್ಲಿದೆ ತೋರಿಸು ಅಂದರೆ ಅವ್ನು ತೋರಿಸ್ತಿದ್ದ. ಈ ಥರ ನಾನು ಅವನಿಗೆ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿರೋದು. ಅದಲ್ಲದೆ ನಾನು ABCDದು ಆಲ್ಫಾಬೆಟ್ಸ್ ಬರುತ್ತಲ್ಲ, ಅದು ತೊಗೊಂಡಿದ್ದೆ. ಅದನ್ನು ಕೂಡ ಹೇಳ್ಕೊಡ್ತಾ ಬಂದೆ. ಯಾವುದು ಇದು ಯಾವುದು ಅಂತ ಕೇಳಿದ್ರೆ ಅವನು ಪ್ರೊನೌನ್ಸ್ ಮಾಡೋಕ್ಕೆ ಬರ್ತಿತ್ತಲ್ಲ, ಆ ಏಜಿಗೆ A B ಅನ್ನೋದನ್ನು ಅವನು ಹೇಳ್ತಿದ್ದ ಅವನೇ ಬಾಯಲ್ಲಿ. ಈ ಥರ ನಾನು ಸ್ಟಾರ್ಟಿಂಗಲ್ಲಿ ಅವನಿಗೆ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದೆ. ನಾವು ಇಲ್ಲಿ ಗಮನ ಇಟ್ಕೊಬೇಕಾಗಿರೋದು ಏನಪ್ಪ ಅಂದರೆ, ಅವ್ರಿಗೆ ಇಂಟ್ರೆಸ್ಟ್ ಇದೆಯಾ ಇಲ್ವಾ ಅಂತ. ಅವ್ರೇನಾದರೂ ನಾವು ಹೇಳ್ಕೊಡ್ತಾ ಇದ್ದೀವಿ ಅಂದರೆ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಅಂದರೆ ಮಾತ್ರ ನಾವು ಅದನ್ನು ಪ್ರಯತ್ನ ಮಾಡಬೇಕು ಹೊರತು, ಅವ್ರು ಇಂಟ್ರೆಸ್ಟ್ ತೋರಿಸ್ತಿಲ್ಲ ಅಂದ್ರೂ ನಾವು ಫೋರ್ಸ್ಫುಲಿ ಅವ್ರಿಗೆ ಹೇಳ್ಕೊಡಕ್ಕೆ ಹೋದಾಗ ಅಲ್ಲಿ ನಾವು ಎಡುತ್ತೀವಿ. ಆವಾಗ ಮುಂದೆ ಅದು ಏನಾಗುತ್ತೆ ಅಂತಂದರೆ, ಮೋಸ್ಟ್ಲಿ ಮಕ್ಕಳಿಗದು ಅದೇನೋ ಪನಿಷ್ಮೆಂಟ್ ಅನ್ನೋ ಥರನೋ, ಓದೋದು ಬರೆಯೋದು ಅಂದರೆ ಇರಿಟೇಟ್ ಅನ್ನೋ ಥರನೋ, ಅದು ಅವ್ರಿಗೆ ಇಷ್ಟ ಆಗದೆ ಇರೋ ಥರ ಆ ಥರ ಆಗಿಬಿಡುತ್ತೆ. ನಾನು ಇಲ್ಲಿವರೆಗೂ ಅಷ್ಟೇ, ಅವ್ನು ಎಲ್ಲಿ ತನಕ ಕೂತ್ಕೊಂಡು ಇಂಟ್ರೆಸ್ಟಿಂದ ಅವನು ಕೇಳ್ತಾನೆ, ಓದ್ತಾನೆ, ಅಲ್ಲಿವರೆಗೂ ಮಾತ್ರ ನಾನು ಹೇಳ್ಕೊಡ್ತೀನಿ. ಅವ್ನು ಯಾವಾಗ ಸ್ವಲ್ಪ ಆ ಕಡೆ ಈ ಕಡೆ ಗಮನ ಡೈವರ್ಟ್ ಆಗುತ್ತೋ ನಾನು ಅಲ್ಲಿಗೆ ಸ್ಟಾಪ್ ಮಾಡಿಬಿಡ್ತೀನಿ, ಮತ್ತು ಅವ್ನಿಗೆ ಫೋರ್ಸ್ ಮಾಡೋಕ್ಕೆ ಹೋಗಲ್ಲ. ಸೊ ಆಮೇಲೆ ಏನಾಯಿತು, ಒಂದು 2.5 ವರ್ಷ ಹತ್ತತ್ರ ಬಂದಾಗ ಅವನಿಗೆ ಹೇಳಿದ್ನಲ್ಲ ಒಂದಷ್ಟು ಬುಕ್ಸ್ ತರಿಸಿದ್ದೆ ಅಂತ, ಅದು ಬೋರ್ ಆಗೋಕ್ಕೆ ಶುರುವಾಯಿತು. ಅವನು ಆ ಬುಕ್ಸಲ್ಲಿ ಇಂಟ್ರೆಸ್ಟ್ ತೋರಿಸ್ತಾ ಇರಲಿಲ್ಲ. ಸೊ ನಾನು ನೋಡಿದೆ ನನಗೆ ಅದು ಯಾಕೋ ಅವ್ನಿಗೆ ಇಂಟ್ರೆಸ್ಟ್ ಹೊಟ್ಟೋಯ್ತು ಆ ಬುಕ್ ಮೇಲೆ. ಎಷ್ಟು ದಿವಸ ಅಂತ ಅವನು ಒಂದೇ ಬುಕ್ ನೋಡ್ತಾನಲ್ವ. ಸೊ ಆಮೇಲೆ ನಾನು ಮಾಡಿದ್ದೇನೆಂದರೆ, ನನಗೆ ಗೊತ್ತಿರೋರ ಹತ್ರ KG ಬುಕ್ಸು, LKG UKG ಯಾವುದಾದ್ರೂ ಸರಿ, ಒಟ್ಟಿನಲ್ಲಿ ಸಣ್ಣ ಮಕ್ಕಳಿಗೆ ಯೂಸ್ ಆಗೋವಂಥ ಬುಕ್ಸ್ನ, ಇವಾಗ KG ಕಂಪ್ಲೀಟ್ ಆಗಿರುತ್ತೆ ಅಂಥ ಮಕ್ಳ ಹತ್ರ ಬುಕ್ಸ್ ಇಸ್ಕೊಳ್ಳೋದು, ಆ ಥರ ಮಾಡೋಕ್ಕೆ ಶುರು ಮಾಡಿದೆ. ಆವಾಗ ಅದು ಅವನಿಗೆ ಮತ್ತೆ ಇಂಟ್ರೆಸ್ಟ್ ಬಂತು. ಹೊಸ ಬುಕ್ಕು, ಹೊಸ ಥರ ಪಿಕ್ಚರ್ಸ್ ನೋಡ್ದ. ಬರೀ A ಫಾರ್ ಆ್ಯಪಲ್ ಅನ್ನೋದನ್ನೇ ಕಲ್ತಿದ್ದ, A ಫಾರ್ ಆ್ಯಪಲ್ ಜೊತೆಗೆ A ಫಾರ್ ಆ್ಯಂಟು, ಈ ಥರ ಕಲಿಯೋಕ್ಕೆ ಶುರು ಮಾಡ್ದ. ಅದು ಅವನಿಗೆ ಒಂಚೂರು ಹೊಸತನ ತೋರಿಸ್ತು. ಸೊ ನಾನು ಕಂಟಿನ್ಯೂ ಮಾಡ್ಕೊಂಡು ಬಂದೆ. ಆದರೆ ಒಂದೇನಂದರೆ, ಅವನು ಕಲಿಯೋದಕ್ಕೆ ಇಷ್ಟಪಡ್ತಾ ಇದ್ದಾನೆ, ಆದರೆ ಬರೆಯೋದಕ್ಕೆ ಅವನು ಇಂಟ್ರೆಸ್ಟ್ ಕೊಡ್ತಾ ಇಲ್ಲ. ಸೊ ನಾನೇನು ಮಾಡಿದ್ದೀನಿ, ಅದಕ್ಕೆ ಅವನಿಗೆ ಫೋರ್ಸ್ ಮಾಡೋಕ್ಕೆ ಹೋಗ್ತಾ ಇಲ್ಲ. ಏನು ಡೈಲಿ ಒಂದು 5 ನಿಮಿಷ ಕೊಡ್ತೀನಿ, ಚಾಕ್ ಪೀಸು ಅಥವಾ ಪೆನ್ನೋ ಪೆನ್ಸಿಲೋ ಏನೋ ಕೊಡ್ತೀನಿ. ಸುಮ್ಮನೆ ಏನೋ ಗೀಚ್ಬಿಡ್ತಾನೆ, ಆಮೇಲೆ ಅದನ್ನು ಬಿಸಾಕ್ಬಿಡ್ತಾನೆ. ಅಷ್ಟೇ ಅವನಿಗೆ ಇಂಟ್ರೆಸ್ಟ್ ಇರೋದು ಅದ್ರ ಮೇಲೆ. ಬರೆಯೋದಕ್ಕೆ ಅವನಿಗೆ ಇನ್ನೂ ಇಂಟ್ರೆಸ್ಟೇ ಬಂದಿಲ್ಲ. ಸೊ ನಾನು ಇವಾಗಿಂದನೇ ಅವನಿಗೆ ಬರೀಲೇಬೇಕು, ಹಂಗೆ ಮಾಡಲೇಬೇಕು ಅಂತ ಫೋರ್ಸ್ ಮಾಡಿದಾಗ ಅವನು ಎಲ್ಲಿ ಬರೆಯೋದನ್ನು ಇಷ್ಟಪಡ್ದಿರೋ ಥರ ಆಗ್ತಾನೋ ಅನ್ನೋ ಕಾರಣಕ್ಕೆ ನಾನು ಅಷ್ಟೊಂದು ಅದಕ್ಕೆ ಫೋಕಸ್ ಮಾಡ್ತಾಯಿಲ್ಲ. ಬರೀ ಹೇಳ್ಕೊಡ್ತಿದ್ದೀನಿ, ಕಲಿತಿದ್ದಾನೆ. ಅದ್ರ ಜೊತೆಗೆ ಬೇರೆ ರೈಮ್ಸ್ಗಳು, ಸಣ್ಣ ಪುಟ್ಟ ರೈಮ್ಸು, ಶ್ಲೋಕಗಳು, ಅದೆಲ್ಲ ಸುಮ್ಮನೆ ಕೂತ್ಕೊಂಡಾಗ ಹೇಳ್ತಾ ಇರ್ತೀನಿ. ಅವನು ಅದನ್ನು ಕ್ಯಾಚ್ ಮಾಡ್ತಾ ಇದ್ದಾನೆ. ಸೊ ಇನ್ನೂ ಒಂದು ಅಬ್ಸರ್ವ್ ಮಾಡಬೇಕಿರೋದು ಏನಪ್ಪ ಅಂತಂದರೆ, ಈ ವಯಸ್ಸಿಗೆ ಎಲ್ಲ ಮಕ್ಕಳು ಕಲಿಲೇಬೇಕು ಅಂತ ಏನಲ್ಲ. ಕೆಲವು ಮಕ್ಳಿಗೆ ಇಂಟ್ರೆಸ್ಟ್ ಇರುತ್ತೆ, ಕಲಿತಾರೆ. ಕೆಲವು ಮಕ್ಳಿಗೆ ಇಂಟ್ರೆಸ್ಟ್ ಇರಲ್ಲ, ಕಲಿಯಲ್ಲ. ಈ ವಯಸ್ಸಲ್ಲಿ ಕಲಿತ್ರೆ ಮಾತ್ರ ಅವ್ರು ಬುದ್ಧಿವಂತರು, ಇಲ್ಲಾಂದರೆ ಅವ್ರದ್ದು ಮುಂದೆ ಪೆದ್ರಾಗ್ತಾರೆ, ದಡ್ರಾಗ್ತಾರೆ, ಓದೋದು ಬರೆಯೋದ್ರಲ್ಲಿ ವೀಕ್ ಆಗ್ತಾರೆ. ಅದೆಲ್ಲ ಏನೂ ಇಲ್ಲ. ಅದೆಲ್ಲ ಒಂದೊಂದು ಮಕ್ಕಳು ಒಂದೊಂದು ಥರ ಇರ್ತಾರೆ. ಎಲ್ಲ ಮಕ್ಕಳು ಒಂದೇ ಥರ ಇರಬೇಕು ಅಂತನೂ ಅಲ್ಲ. ಇವಾಗ ಓದೋದಕ್ಕೆ ಇಂಟ್ರೆಸ್ಟ್ ತೋರಿಸ್ದೇ ಇರೋ ಮಕ್ಕಳು ಮುಂದೊಂದು ದಿನ ಇಂಟ್ರೆಸ್ಟ್ ತೋರಿಸಿದ್ರು ತೋರಿಸ್ಬೋದು.
ಸೊ ನಾನು ಒಂದು ಹೇಳೋದೇನೆಂದರೆ, ಯಾರೂ ಯಾವ ಮಕ್ಕಳಿಗೂ ನಿಮ್ಮ ಮಕ್ಳ ಜೊತೆ ಕಂಪೇರ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಒಬ್ಬೊಬ್ಬರ ಕೆಪಾಸಿಟಿ ಒಂದೊಂದು ಥರ ಇರುತ್ತೆ. ಅವ್ರು ಏನು ಇಷ್ಟಪಡ್ತಾರೋ ಅದನ್ನು ಹೇಳ್ಕೊಡಿ. ಅವ್ರು ಬರೆಯೋಕ್ಕೆ ಇಷ್ಟಪಟ್ಟರೆ ಬರೆಯೋದನ್ನು ಹೇಳ್ಕೊಡ್ಬೋದು, ಓದೋದನ್ನು ಇಷ್ಟಪಟ್ಟರೆ ಓದೋದನ್ನು ಹೇಳ್ಕೊಡ್ಬೋದು. ಸೊ ಒಟ್ನಲ್ಲಿ ಏನಂದರೆ, ನಾವು ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ಫೋರ್ಸ್ ಅಂತೂ ಮಾಡಲೇಬಾರ್ದು. ಕಲಿಯೋ ವಯಸ್ಸು ತುಂಬ ಇದೆ, ಇನ್ನೂ ಇದೆ. ಸ್ಕೂಲಿಗೆ ಹೋದ್ಮೇಲೆ ಅವ್ರು ಕಲಿತಾರೆ. ಮಕ್ಕಳ ಜೊತೆ ಸೇರಿದಾಗ ಎಲ್ಲ ಬೇರೆ ಮಕ್ಕಳು ಓದೋದು ಬರೆಯೋದನ್ನು ನೋಡಿದಾಗ ಅವರು ಅದ್ರ ಜೊತೆ ಹೊಂದ್ಕೊಂಡ್ಬಿಡ್ತಾರೆ, ಸರಿ ಹೋಗುತ್ತೆ. ಬಟ್ ಯಾವುದೇ ಕಾರಣಕ್ಕೂ ಮನೇಲಿ ಕಲಿಸ್ತೀವಿ ಅಂತ ಅಂದ್ಬಿಟ್ಟು ಫೋರ್ಸ್ ಅಂತೂ ಮಾಡಲೇಬಾರ್ದು. ಸೊ ನಾನು ಅದಕ್ಕೆ ಫೋರ್ಸ್ ಮಾಡೋಕ್ಕೆ ಹೋಗಿಲ್ಲ. ಅವ್ನು ಏನು ಇಂಟ್ರೆಸ್ಟ್ ಕೊಡ್ತಾನೆ, ಅವ್ನು ಯಾವ ಬುಕ್ಸ್ನ ಪಿಕ್ ಮಾಡ್ತಾನೆ ಅದು ಮಾತ್ರ ನಾನು ಹೇಳ್ಕೊಡೋದು. ಬುಕ್ಸ್ ಅವ್ನಿಗೆ ಕೊಟ್ಬಿಡ್ತೀನಿ, ಯಾವ್ದು ಇಷ್ಟ ನಿನಗೆ ತಗೋ ಅಂತ. ಅವ್ನು ಯಾವ ಬುಕ್ಸ್ನ ಪಿಕ್ ಮಾಡ್ತಾನೋ ಆ ಬುಕ್ಕಲ್ಲಿರೋದು ಮಾತ್ರ ಹೇಳ್ಕೊಡ್ತೀನಿ. 1.5 ವರ್ಷಕ್ಕೆ ಅವನಿಗೆ ಯಾಕೆ ಅದೆಲ್ಲ ಸ್ಟಾರ್ಟ್ ಮಾಡಿದೆ ಅಂದರೆ, ಮೊಬೈಲ್ ಟಿ ವಿಯಿಂದ ಅವನನ್ನು ಸ್ವಲ್ಪ ದೂರ ಇಡಬೇಕು ಅನ್ನೋ ರೀಸನ್ಗೋಸ್ಕರ ಅಷ್ಟೇ. ಓಕೆ ಗಾಯ್ಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ಹೊಸ ವ್ಲಾಗಲ್ಲಿ ನಿಮಗೆ ಸಿಗ್ತೀನಿ. ನಿಮಗೇನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಬಾಯ್.